ಇನ್ನು ಪರಿಷತ್ನಲ್ಲೂ ಕೂಡ ಅಂಬೇಡ್ಕರ್ ಫೋಟೋ ವಾರ್ ಜೋರಾಗಿತ್ತು. ಅಂಬೇಡ್ಕರ್ ಫೋಟೋ ಹಿಡಿದು ಕಾಂಗ್ರೆಸ್ ಮತ್ತು ಬಿಜೆಪಿಯ ನಾಯಕರು ಅಲ್ಲಿ ಪ್ರತಿಭಟನೆ ಮಾಡಿದ್ರು, ಘೋಷಣೆಗಳನ್ನು ಕೂಗಿದ್ರು. ಸುವರ್ಣಸೌಧದಲ್ಲೂ ಕೂಡ ಅಂಬೇಡ್ಕರ್ ಫೋಟೋ ಹಿಡಿದು ಕಾಂಗ್ರೆಸ್ನ ಕಾರ್ಯಕರ್ತರು ಸದಸ್ಯರು ವಿಶೇಷವಾಗಿ ಅಲ್ಲಿ ಬಿಜೆಪಿಯವರು ಕೂಡ ಪರಸ್ಪರ ಪ್ರತಿಭಟನೆ ಮಾಡಿದ್ರು. ಅಂಬೇಡ್ಕರ್ ಕುರಿತಂತ ಹೇಳಿಕೆ ಚರ್ಚೆಗೆ ಅವಕಾಶ ನೀಡುವಂತೆ ಕಾಂಗ್ರೆಸ್ ಮತ್ತು ಬಿಜೆಪಿ ಆಗ್ರಹ ಮಾಡಿದ್ರು. ಎರಡೂ ಕಡೆಯಿಂದ ಕೂಡ ಒತ್ತಾಯ ಕೇಳಿಬಂತು. ನಂತರ ಗದ್ದಲ ಹೆಚ್ಚಾದಾಗ ಕಲಾಪವನ್ನು ಮುಂದೂಡಲಾಗಿದೆ. ಪರಸ್ಪರ ಧಿಕ್ಕಾರಕ್ಕೆ ಹೋಗಿದ್ರು ಬಿಜೆಪಿ ಮತ್ತು ಕಾಂಗ್ರೆಸ್ನ ಸದಸ್ಯರು. ಕಲಾಪ ಮುಂದೂಡಿಕೆ ಮಾಡಲಾಯಿತು. ಅದರ ಮೇಲೂ ಕೂಡ ಪೋಸ್ಟರ್ ಫೈಟ್ ಜೋರಾಗಿತ್ತು. ಮುಂದೂಡಿಕೆ ಮಾಡಿದ ಮೇಲೂ ಕೂಡ ಮಾಧ್ಯಮಗಳ ಮುಂದೆಯೂ ಕೂಡ ಪೋಸ್ಟರ್ ಪ್ರದರ್ಶನ ಮಾಡಿದ್ರು. ನೋಡಿ, ಇದು ಸುವರ್ಣಸೌಧದಲ್ಲಿ ಪರಿಷತ್ನಲ್ಲಿ ಕಂಡು ಬಂದಂತ ಗದ್ದಲ. ಇದು ಪರಿಷತ್ನಲ್ಲಿ ಇವತ್ತು ಕಂಡು ಬಂದಂಥ ಗದ್ದಲ. ಇದು ಪರಿಷತ್ನಲ್ಲೂ ಕೂಡ ಇವತ್ತು ಗದ್ದಲ ಗಲಾಟೆ ಜೋರಾಗಿತ್ತು. ಇನ್ನು ವಿಧಾನಸಭೆ ಕಲಾಪದಲ್ಲೂ ಕೂಡ ಅಂಬೇಡ್ಕರ್ ಫೋಟೋ ಫೈಟ್ ಜೋರಾಗಿತ್ತು. ಕಾಂಗ್ರೆಸ್ ಮತ್ತು ಬಿಜೆಪಿ ಸದಸ್ಯರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಪ್ರದರ್ಶನ ಮಾಡಲಾಯಿತು. ಸರ್ಕಾರದ ವಿರುದ್ಧ ಪ್ಲಕಾರ್ಡ್ಗಳನ್ನು ಪ್ಲೇ ಮಾಡಿದ್ರು. ಪ್ಲಕಾರ್ಡ್ ಹಿಡಿದು ಸದನಕ್ಕೆ ಬಂದಂಥ ವಿಪಕ್ಷ ಸದಸ್ಯರು ಇವತ್ತು ಸಂಸತ್ ಹಾಗೇನೆ ಸುವರ್ಣಸೌಧದಲ್ಲೂ ಕೂಡ ಕಲಾಪ ಆರಂಭಕ್ಕೂ ಮುನ್ನವೇ ಸದನದಲ್ಲಿ ವಾಕ್ಸಮರ ಜೋರಾಗಿತ್ತು. ಕಲಾಪಕ್ಕೂ ಮೊದಲೇ ಕಾಂಗ್ರೆಸ್ ಮತ್ತು ಬಿಜೆಪಿ ಸದಸ್ಯರ ನಡುವೆ ಫೈಟ್ ಆಯಿತು. ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ಎರಡು ದೃಶ್ಯ ನೋಡ್ತಾ ಇದ್ದಾರೆ. ಒಂದು ಕಡೆ ಅಮಿತ್ ಶಾ ಹೇಳಿಕೆಗೆ ವಿಧಾನಸಭೆಯಲ್ಲಿ ಖಂಡನೆ, ಮತ್ತೊಂದು ಕಡೆ ವಿಧಾನ ಪರಿಷತ್ನಲ್ಲಿ ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಅವರ ಹೇಳಿಕೆ ಈಗ ಸಾಕಷ್ಟು ಕಿಚ್ಚು ಹಚ್ಚಿದೆ ಅಂತ ಹೇಳಬೇಕು. ಸುವರ್ಣಸೌಧದಲ್ಲೂ ಕೂಡ ನಿಮಗೆ ನೋಡ್ತಿರೋ ಹಾಗೆ ಉಮಾಶ್ರೀ ಅವರು ಹಾಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರು ಕೂಡ ಇಬ್ಬರು ಅಲ್ಲಿ ಮಹಿಳಾ ಸದಸ್ಯರು ಕೂಡ ಅಂಬೇಡ್ಕರ್ ಅವರ ಫೋಟೋವನ್ನು ಹಿಡಿದು ಪ್ರತಿಭಟಿಸಿದ್ರು.